ಸುದ್ದಿಯಲ್ಲಿದ್ದೇ ಇದ್ದಾರೆ. ದಾಸನನ್ನ ಏಕಾಂಗಿಯಾಗಿ ಬಿಡದೆ ಪತ್ನಿ ವಿಜಯಲಕ್ಷ್ಮಿ ಧೈರ್ಯ ತುಂಬುತ್ತಿದ್ದಾರೆ. ಈ ಕುರಿತ ರಿಪೋರ್ಟ್ ಇಲ್ಲಿದೆ ನೋಡಿ. ಜೈಲಲ್ಲಿ ವಿಜಯಲಕ್ಷ್ಮಿ ಮೀಟ್ ಕಾಟೇರ. ದಾಸನಿಗೆ ಕುಂಕುಮ ನೀಡಿದ್ದೇಕೆ ಪತ್ನಿ? ಕೊಲೆ ಕೇಸಲ್ಲಿ ಪರಪ್ಪನ ಅಗ್ರಹಾರದಲ್ಲಿ ಮುದ್ದೆ ಮುರಿಯುತ್ತಿರುವ ದರ್ಶನ್ ಹೊರಗಿದ್ರು ಸುದ್ದಿಯಲ್ಲಿರ್ತಾರೆ. ಜೈಲಲ್ಲಿದ್ದಾಗಿನಿಂದ ದಿನಕ್ಕೊಂದು ವಿಚಾರಕ್ಕೆ ಭಾರಿ ಸುದ್ದಿ ಆಗ್ತಾನೆ ಇದ್ದಾರೆ. ಕಂಬಿ ಹಿಂದಿರೋ ದಾಸ ಸೈಲೆಂಟ್ ಆಗಿ ಮೂಲೆ ಸೇರಿದ್ದು ಕುಟುಂಬಸ್ಥರೇ ಧೈರ್ಯವಾಗಿದ್ದಾರೆ. ನಿನ್ನೊಂದಿಗೆ ನಾವಿದ್ದೇವೆ ಅಂತ 2 ದಿನಕ್ಕೊಮ್ಮೆ ಬಂದು ನೋಡ್ಕೊಂಡು ಹೋಗ್ತಿದ್ದಾರೆ. ಗಂಡ ಜೈಲು ಸೇರಿದ ಅಂತ ಬಿಡದೆ ದರ್ಶನ್ ಪರವಾಗಿ ವಿಜಯಲಕ್ಷ್ಮಿ ನಿಂತಿದ್ದು 2 ದಿನಕ್ಕೊಮ್ಮೆ ಪರಪ್ಪನ ಅಗ್ರಹಾರದತ್ತ ನೋಡಲು ಬರ್ತಿದ್ದಾರೆ. ವಿಜಯಲಕ್ಷ್ಮಿ ದರ್ಶನ್ ಸಹೋದರ ದಿನಕರ್ ತೂಗುದೀಪ್ ಜೈಲಿಗೆ ಬಂದು ಭೇಟಿಯಾಗಿದ್ದಾರೆ. ಈ ವೇಳೆ ಅಣ್ಣನಿಗೆ ದಿನಕರ್ ಕೂಡ ಧೈರ್ಯ ತುಂಬಿದ್ದಾರೆ. ನನ್ನ ಗಂಡನಿಗೆ ಒಳ್ಳೆಯದಾಗ್ಲಿ, ಜೈಲಿಂದ ಆದಷ್ಟು ಬೇಗ ಹೊರಬರಲಿ ಅಂತ ವಿಜಯಲಕ್ಷ್ಮಿ ದೇವರಿಗೆ ವಿಶೇಷ ಪೂಜೆ ಸಲ್ಲಿಸಿ ಕುಂಕುಮ ಪ್ರಸಾದ ತಂದುಕೊಟ್ರು. ದೇವರ ಕುಂಕುಮ ಇಟ್ಕೊಂಡು ಪ್ರಸಾದ ತಿಂದ ಬಳಿಕ ದಾಸನಿಗೆ ವಿಜಯಲಕ್ಷ್ಮಿ ಮತ್ತಷ್ಟು ಶಕ್ತಿ ತುಂಬಿದ್ದಾರೆ. ಪದೇ ಪದೇ ವಿಜಯಲಕ್ಷ್ಮಿ ಆರೋಪಿ ದರ್ಶನ್ ಭೇಟಿ ಆಗ್ತಿರೋದಕ್ಕೆ ಪವಿತ್ರ ಗೌಡಗೆ ಕೋಪ ಬಂದಿದೆ. ಇಬ್ಬರು ಭೇಟಿ ಆಗ್ತಿರೋದಕ್ಕೆ ಮುನಿಸಿಕೊಂಡಿರೋ ಲಿಪ್ಸ್ಟಿಕ್ ಬ್ಯೂಟಿ ಕೈ ಹಿಸುಕಿಕೊಳ್ತಿದ್ದಾಳಂತೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಮನುಷ್ಯ ಆದ್ಮೇಲೆ ಮಾನವೀಯತೆ, ದಾನ, ಧರ್ಮ, ಮನುಷ್ಯತ್ವ ಅನ್ನೋದು ಇದ್ದೇ ಇರುತ್ತೆ. ಅದನ್ನ ಮೀರಿ ಕ್ರೌರ್ಯ ಮೆರೆದು ಜೈಲು ಸೇರಿರುವ ದರ್ಶನ್ ಈಗಲಾದರೂ ಪರಿವರ್ತನೆ ಆಗ್ತಾರಾ ಅನ್ನೋ ಮಾತು ಶುರುವಾಗಿದೆ. ಈ ಕುರಿತ ಒಂದು ವರದಿ ಇಲ್ಲಿದೆ ನೋಡಿ. ಜೈಲು ಪಾಲಾಗಿರೋ ದರ್ಶನ್ ಫುಲ್ ಸೈಲೆಂಟ್. ದಾಸನಿಗೆ ಈಗ ಕೌನ್ಸಿಲಿಂಗ್ ಅಗತ್ಯವಿದೆಯಾ? ವೀರನಂತೆ ಮೆರೆದು ಹಾರಾಡಿದ್ದ ದರ್ಶನ್ ಈಗ ಜೈಲಲ್ಲಿ ಒಬ್ಬಂಟಿಯಾಗಿದ್ದಾನೆ. ಯಾರ ಸಹವಾಸಕ್ಕೂ ಹೋಗದೆ ಆಧ್ಯಾತ್ಮದತ್ತ ಮುಖ ಮಾಡಿದ್ದಾರೆ ಎನ್ನಲಾಗ್ತಿದೆ. ಈ ನಡುವೆ ನಟ ದರ್ಶನ್ಗೆ ಕೌನ್ಸಿಲಿಂಗ್ ಅಗತ್ಯವಿದೆ ಅಂತ ಹೇಳಲಾಗುತ್ತಿದೆ. ಜೈಲಲ್ಲಿ ಯಾರೊಂದಿಗೂ ಮಾತನಾಡದ ದರ್ಶನ್ ಮೌನಕ್ಕೆ ಶರಣಾಗಿದ್ದಾರಂತೆ. ರೌದ್ರನಂತೆ ವರ್ತಿಸುತ್ತಿದ್ದ ದಾಸ ಈಗ ಎಲ್ಲವನ್ನ ಬದಿಗಿಟ್ಟು ಶಾಂತನಾಗಿದ್ದಂತೆ. ಅಷ್ಟೇ ಅಲ್ಲ, ಇಂತಹ ಹೊತ್ತಲ್ಲಿ ಕಾಟೇರನಿಗೆ ಕೌನ್ಸಿಲಿಂಗ್ ನೀಡಿದ್ರೆ ಒಳ್ಳೆಯದು ಅಂತ ಮನಶಾಸ್ತ್ರಜ್ಞೆ ಡಾಕ್ಟರ್ ಚಂದ್ರಿಕಾ ಹೇಳಿದ್ದಾರೆ. ಪರಿವರ್ತನೆಯ ಬುಕ್ ನೀಡಿದ್ರೆ ಒಳ್ಳೆಯದು. 4 ಗೋಡೆ ಮಧ್ಯೆ ಇರುವ ದರ್ಶನ್ ಸ್ವಾಮಿ ವಿವೇಕಾನಂದ ಪುಸ್ತಕ ಹಾಗೂ ಭಗವದ್ಗೀತೆ ಓದಿದ್ರೆ ಅವರಲ್ಲಿ ಪರಿವರ್ತನೆ ಆಗುತ್ತೆ. ದರ್ಶನ್ ಅರ್ಧ ಭಗವದ್ಗೀತೆ ಓದಿದ್ರೆ 100ಕ್ಕೆ 100% ಮನ ಪರಿವರ್ತನೆ ಸಾಧ್ಯ ಎಂದಿದ್ದಾರೆ. ಭಗವದ್ಗೀತೆ ಓದುವುದರಿಂದ ಕೃಷ್ಣನೇ ಕೌನ್ಸಿಲರ್ ಆಗಬಲ್ಲ ಎಂಬ ಸಲಹೆ ಕೊಟ್ಟಿದ್ದಾರೆ. ಅವರಿಗೆ ಹಿಟ್ಲರ್ ಪುಸ್ತಕ ಕೂಡ ಕೊಡಲು ಸಲಹೆ ಕೊಟ್ಟಿದ್ದಾರೆ. ಹಿಟ್ಲರ್ ಏನೆಲ್ಲ ಕ್ರೌರ್ಯ ಮಾಡಿದ್ದ, ಆದ್ರಿಂದ ಆಗಿದ್ದೇನು ಎಂಬುದು ತಿಳಿಬೇಕು. ದರ್ಶನ್ ಭೇಟಿ ಮಾಡಲು ಹೋದವರು ಈ ಪುಸ್ತಕ ಕೊಡಲಿ ಅಂತ ರಿಪಬ್ಲಿಕ್ ಕನ್ನಡದೊಂದಿಗೆ ಮನಶಾಸ್ತ್ರಜ್ಞೆ ಡಾಕ್ಟರ್ ಚಂದ್ರಿಕಾ ಹೇಳಿದ್ದಾರೆ. ದಯವಿಟ್ಟು ನೀವೆಲ್ಲ ಯಾರಾದ್ರೂ ಭೇಟಿ ಮಾಡಿದ್ರೆ ಒಳ್ಳೆ ಪುಸ್ತಕಗಳನ್ನ ಕೊಡಿ, ಆಯ್ತಾ? ಆಮೇಲೆ ರಾಮಕೃಷ್ಣ ಪರಮಹಂಸ ಅವರ ಪುಸ್ತಕಗಳನ್ನು ಸಹ ಓದ್ಲಿ. ಬುದ್ಧ ಹೇಳಿದ್ದೆ ಮೈಂಡ್ಫುಲ್ನೆಸ್. ಬುದ್ಧ ಹೇಳಿದ್ದೇನೆಂದ್ರೆ ಪ್ರೆಸೆಂಟ್ ವಾಟ್ ಈಸ್ ಹ್ಯಾಪನಿಂಗ್ ಆ ಅವೇರ್ನೆಸ್ ನಿಮಗೆ ಇರಲಿ. ಇಲ್ಲ ಅಂದ್ರೆ ನೀವು ಇಲ್ಲಿ ಗೆಟ್ ಇನ್ ಟು ಕನ್ಕ್ಲೂಷನ್ ಅಂತ. ಬುದ್ಧನ ಜೀವನ ಚರಿತ್ರೆನ ಓದ್ಲಿ. ಓಕೆ, ಬುದ್ಧ ಇದನ್ನೆಲ್ಲ ನೀವು ಈ ಥರ ಪುಸ್ತಕಗಳೆಲ್ಲ ಓದ್ಲಿ. ರಾಜ್ಕುಮಾರ್ ಜೀವನ ಚರಿತ್ರೆನೂ ಸಹ ಓದ್ಲಿ. ಇವೆಲ್ಲ ತುಂಬಾ ಚೆನ್ನಾಗಿದೆ. ಮಹಾಭಾರತ ಓದ್ಲಿ, ರಾಮಾಯಣ ಓದ್ಲಿ. ಶಕುನಿ ಇನ್ಸ್ಟಿಗೇಟರ್ ಇಲ್ಲಿ. ಈಗಾಗಲೇ ಕುವೆಂಪು ಅವರ ಪುಸ್ತಕಗಳನ್ನ ಓದುತ್ತಿರುವ ದರ್ಶನ್ ಜೈಲಿಂದ ಆಚೆ ಬರುವಷ್ಟರಲ್ಲಿ ಸಾಕಷ್ಟು ಬದಲಾವಣೆಗಳು ಕಾಣುವ ಸಾಧ್ಯತೆ ಇದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಆತ ರಾಜಕಾರಣಿ, ಮತ್ತೊಬ್ಬ ಲಕ್ಷಾಂತರ ಅಭಿಮಾನಿಗಳನ್ನ ಹೊಂದಿರೋ ನಟ. ಆದ್ರೆ ಅವರಿಬ್ಬರು ಮಾಡಬಾರದ ಕೆಲಸ ಮಾಡಿರೋ ಆರೋಪದಲ್ಲಿ ಜೈಲು ಸೇರಿದ್ದಾರೆ. ಅವರಿರೋದೆಲ್ಲಿ, ಹೇಗೆ, ನೀವೇ ನೋಡಿ. ಒಂದೇ ಜಾಗ ಆದ್ರೆ ಬೇರೆ ಬೇರೆ ಕಡೆ ವಾಸ.
ಕೊಲೆ ಕೇಸ್ ಹಾಗೂ ಪೆನ್ ಡ್ರೈವ್ ಕೇಸಲ್ಲಿ ಲಾಕ್. ಅವರಿಬ್ರು ಬೇರೆ ಬೇರೆ ಫೀಲ್ಡ್ ನಲ್ಲಿ ಹೆಸರುವಾಸಿಯಾಗಿರೋ ಪಬ್ಲಿಕ್ ಫಿಗರ್ಸ್. ಒಬ್ರು ಸಿನಿ ಫೀಲ್ಡ್ ನಲ್ಲಿ ಲಕ್ಷಾಂತರ ಫ್ಯಾನ್ಸ್ ಹೊಂದಿದ್ರೆ ಮತ್ತೊಬ್ರು ತಮ್ಮ ರಾಜಕಾರಣದ ಮೂಲಕ ಹೆಸರುವಾಸಿ. ಆದ್ರೀಗ ಇವರಿಬ್ರು ಜೈಲು ಸೇರಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ದರ್ಶನ್ ಸೆಂಟ್ರಲ್ ಜೈಲಲ್ಲಿ ಲಾಕ್ ಆಗಿದ್ರೆ, ಮತ್ತೊಂದೆಡೆ ಲೈಂಗಿಕ ದೌರ್ಜನ್ಯದ ಆರೋಪದ ಮೇಲೆ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಬಂಧಿಯಾಗಿದ್ದಾರೆ. ಇದೀಗ ಇವರಿಬ್ಬರು ಜೈಲಿನ ವಿಶೇಷ ಭದ್ರತಾ ಕೊಠಡಿಯಲ್ಲಿದ್ದಾರೆ. ಒಂದು ಬಿಲ್ಡಿಂಗ್ ನಲ್ಲಿ ದರ್ಶನ್ ಹಾಗೂ ಮೂವರಿದ್ರೆ, ಇನ್ನೊಂದು ಬಿಲ್ಡಿಂಗ್ ನಲ್ಲಿ ಪ್ರಜ್ವಲ್ ರೇವಣ್ಣ ಇದ್ದಾರೆ. ಇಬ್ರು ಒಂದೇ ಸೂರಿನಡಿ ಇದ್ರೂ ಇನ್ನೂ ಭೇಟಿಯಾಗಿಲ್ಲ ಎನ್ನಲಾಗ್ತಿದೆ. ಭೇಟಿಯಾದ್ರೆ ಮಾತನಾಡುವ ಸಾಧ್ಯತೆ ಇದೆ. ಭೇಟಿಯಾದ್ರೆ ಯಾವೆಲ್ಲ ವಿಚಾರಗಳ ಬಗ್ಗೆ ಚರ್ಚೆ ಮಾಡ್ತಾರೆ ಅನ್ನೋದೇ ಕುತೂಹಲ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ವಾಲ್ಮೀಕಿ ನಿಗಮದ ಬ್ರಹ್ಮಾಂಡ ಭ್ರಷ್ಟಾಚಾರಕ್ಕೆ ಎಸ್ಐಟಿ ಇಡಿ ತನಿಖೆ ಮಾಡುತ್ತಿದ್ರೆ, ಈ ಮಧ್ಯೆ ಸಿಬಿಐ ರೀ ಎಂಟ್ರಿ ಕೊಡುವ ಸಾಧ್ಯತೆ ದಟ್ಟವಾಗಿದೆ. ಅದಕ್ಕಾಗಿ ಸಿಬಿಐ ಸಖತ್ ಟೀಮ್ ವರ್ಕ್ ಮಾಡ್ತಾ ಇದೆಯಂತೆ. ಅದು ಹೇಗಂತೀರಾ? ಮತ್ತಿಬ್ಬರು ಕಾಂಗ್ರೆಸ್ ಶಾಸಕರನ್ನ ಅಂದರ್ ಮಾಡೋದಕ್ಕೆ ಬಲೆ ಹೆಣೆದಿದೆಯಂತೆ. ಈ ಕುರಿತ ಒಂದು ವರದಿ ಇಲ್ಲಿದೆ. ಎಸ್ಟಿ ನಿಗಮ ಹಗರಣ ಅಖಾಡಕ್ಕೆ ಸಿಬಿಐ ಕಣ್ಣು. ಇಡಿ ಎಸ್ಐಟಿ ಬಳಿಕ ಸಿಬಿಐ ಚಾಪ್ಟರ್ ಶುರು ಪಕ್ಕ. ವಾಲ್ಮೀಕಿ ಅಭಿವೃದ್ಧಿ ನಿಗಮ ಹಗರಣದಲ್ಲಿ ಇಡಿ ಎಸ್ಐಟಿ ಬಳಿಕ ಸಿಬಿಐ ವಿಚಾರಣೆ ಶುರು ಮಾಡುವ ಸಾಧ್ಯತೆ ಇದೆ. ಈಗಾಗಲೇ ಯೂನಿಯನ್ ಬ್ಯಾಂಕ್ ಆಡಳಿತ ಮಂಡಳಿ ದೂರಿನ ಮೇಲೆ ತನಿಖೆ ಆರಂಭಿಸಿರುವ ಸಿಬಿಐ ಮತ್ತಷ್ಟು ತನಿಖೆ ಮಾಡಲು ತೆರೆಮರೆಯಲ್ಲೇ ಕಸರತ್ತು ಶುರು ಮಾಡಿದ್ಯಂತೆ. ಸದ್ಯ ಎಸ್ಐಟಿ ನಡೆಸುತ್ತಿರುವ ಪ್ರಕರಣ ಮಹತ್ತರ ಘಟ್ಟ ತಲುಪಿದ್ದು, ಅಂದುಕೊಂಡಂತೆ ಆದ್ರೆ ಸಿಬಿಐ ಪ್ರಕರಣದ ತನಿಖೆ ಸದ್ಯದಲ್ಲೇ ಆರಂಭಿಸಲಿದೆ ಎನ್ನಲಾಗ್ತಿದೆ. 187 ಕೋಟಿ ಹಗರಣ ಎಂದ ಕೂಡಲೇ ಪ್ರಕರಣಕ್ಕೆ ಎಂಟ್ರಿ ಆಗಿರೋ ಸಿಬಿಐ 200 ಅಕೌಂಟ್ಗಳಿಗೆ ಹಣ ವರ್ಗಾವಣೆ ಕುರಿತು ಮಾಹಿತಿ ಕಲೆ ಹಾಕಿ ಅಕೌಂಟ್ ಮಾಲೀಕರನ್ನ ವಿಚಾರಣೆ ಮಾಡಿದೆ. ಜೊತೆಗೆ ಆರೋಪಿಗಳು ನಕಲಿ ಬ್ಯಾಂಕ್ ಖಾತೆ ತೆರೆಯಲು ಬಳಸಿದ್ದ ಕಂಪನಿ ಮಾಲೀಕರು ಬ್ಯಾಂಕ್ ಸ್ಟೇಟ್ಮೆಂಟ್ ಸಮೇತ ವಿಚಾರಣೆ ಎದುರಿಸುತ್ತಿದ್ದಾರೆ. ಇಡಿ ಬಳಿಕ ನಾಗೇಂದ್ರಗೆ ಸಿಬಿಐ ಕಂಟಕ ಫಿಕ್ಸ್. ಕಾಂಗ್ರೆಸ್ ಇಬ್ಬರು ಶಾಸಕರಿಗೆ ಗುನ್ನ ಇಡಲು ಸಜ್ಜು. ಇಡಿಯಿಂದ ಬಂಧನ ಆದ್ರೂ ಮಾಜಿ ಸಚಿವ ನಾಗೇಂದ್ರಗೆ ಮಾತ್ರ ಸಂಕಷ್ಟ ತಪ್ಪಿಲ್ಲ. ಎಸ್ಐಟಿ ಇಡಿ ಬಳಿಕ ಸಿಬಿಐನ ಮತ್ತೊಂದು ಚಾಪ್ಟರ್ ಓಪನ್ ಆಗೋದು ಫಿಕ್ಸ್ ಎನ್ನಲಾಗಿದೆ. ಇದಕ್ಕಾಗಿ ಸಿಬಿಐ, ಎಸ್ಐಟಿ, ಇಡಿ ಎರಡೂ ತನಿಖಾ ಸಂಸ್ಥೆಗಳಿಗಿಂತಲೂ ಡಿಫರೆಂಟ್ ವರ್ಕ್ ಮಾಡಲು ಸಜ್ಜಾಗಿದ್ಯಂತೆ. ಗ್ರೌಂಡ್ ಲೆವೆಲ್ನಲ್ಲಿ ಇಂಚಿಂಚು ಮಾಹಿತಿ ಕಲೆ ಹಾಕಿರುವ ಸಿಬಿಐ ಕರ್ನಾಟಕ, ಆಂಧ್ರ ಎರಡೂ ರಾಜ್ಯದಲ್ಲೂ ತನಿಖೆಯ ಬಾಹುವನ್ನ ಚಾಚಿದ್ಯಂತೆ. ಅದಷ್ಟೇ ಅಲ್ಲದೆ ಇಬ್ಬರು ಶಾಸಕರ ಬಗ್ಗೆಯೂ ಸಿಬಿಐ ಮಾಹಿತಿ ಸಂಗ್ರಹಿಸಿದ್ಯಂತೆ. ಈ ಮೂಲಕ ಕೈ